ಈ ಲಲಿತಾ ಸಹಸ್ರನಾಮ ಅಂತಕ್ಕಂಥದ್ದು ಮೊಟ್ಟ ಮೊದಲಿಗೆ 1000 ನಾಮಗಳನ್ನು ಹೇಳಿದಂಥವರು ವಶಿನ್ಯಾದಿ ವಾಗ್ದೇವತೆ. ಜಗನ್ಮಾತೆಗೆ ಆಸೆನ ತನ್ನ ನಾಮಗಳನ್ನು ತಾನೇ ಹೇಳಿಸ್ಕೊಳ್ಳಿಕ್ಕೆ, ಅಥವಾ ಜಗನ್ಮಾತೆಯ ಒಂದು ಚಿಂತಾಮಣಿ ದ್ವೀಪ ಅಂತ ನಾವೇನು ಕರಿತೀವಿ, ಹಯಗ್ರೀವ ಅಂತಕ್ಕಂಥ ರಾಕ್ಷಸ ಏನು ಮಾಡ್ತಾನೆ, ಜಗನ್ಮಾತೆಯ ಕುರಿತು ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಒಂದು ಯೋಗ ನಿದ್ರೆಗೆ ಜಾರ್ಬಿಟ್ಟಿರ್ತಾನೆ. ಯಾವ ರೀತಿ ಅಂದರೆ, ಒಂದು ಆ ಗೆದ್ದಲುಗಳು ಸೃಷ್ಟಿಯಾಗಿದ್ದು ಬ್ರಹ್ಮದೇವನಿಂದ. ಆ ವಿಷ್ಣುವು ಹಯಗ್ರೀವ ರೂಪದಲ್ಲಿ ತಾಯಿಗೆ ಶರಣಾಗತಿಯನ್ನು ಹೊಂದಾಗ ತಾಯಿ ಆತನಿಗೆ ಶ್ರೀವಿದ್ಯೆಯ ಉಪಾಸನೆಯ ಮಾರ್ಗವನ್ನ ಕೇವಲ ನಿಷ್ಠಾ ಕಾಮಾನುಸಾರವಾಗಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಇದನ್ನು ಉಪದೇಶ ಮಾಡಬೇಕು. ಕುಬೇರ, ಇಂದ್ರ, ಅಗ್ನಿ, ಸೂರ್ಯ ಹಾಗೂ ಕ್ರೋಧ ಭಟ್ಟಾಕರ ಅಂತ ಆಜ್ಞಾಚಕ್ರದಲ್ಲಿ ಭ್ರುಕುಟಿಗಳ ಮಧ್ಯೆ ಕುಂಕುಮ ಇಟ್ಕೊಳ್ತಕ್ಕಂಥ ಸ್ಥಳದಲ್ಲಿ ಜಗನ್ಮಾತೆಯನ್ನು ನೋಡಲಿಕ್ಕೆ ಶುರು ಮಾಡಿ, ಅದೇ ನಿಜವಾದ ನಿಜವಾಗ್ಲೂ ಗುರುಗಳೇ, ನಿಜವಾಗ್ಲೂ ಆ ಶ್ರೀಚಕ್ರ ಹೇಗೆ ಬಂತು ಅನ್ನೋದನ್ನ ಎಷ್ಟು ಪ್ರತಿ ಒಂದು ಅಕ್ಷರ ಕೂಡ ನಮಗೆ ಹೇಗೆ ಗೋಚರ ಆಗ್ತಾ ಇತ್ತು ಅಂದರೆ, ಒಂದು ಕಥೆಯ ರೂಪದಲ್ಲಿ ನಮ್ಮ ಕಣ್ಮುಂದೆನೇ ಬರ್ತಾ ಇದೆಯೇನೋ ಅಷ್ಟು ಚೆನ್ನಾಗಿ ಒಂದು ವಿವರಣೆ ಕೊಟ್ಟಿದ್ದೀರಾ ಗುರುಗಳೇ. ನಿಜವಾಗ್ಲೂ ಬಹಳ ಸೊಗಸಾಗಿ ವಿವರಣೆ ನೀಡಿದ್ದೀರಾ. ಧನ್ಯವಾದಗಳು ಗುರುಗಳೇ. ಮುಂದಿನ ಪ್ರಶ್ನೆ ಏನು ಅಂದರೆ, ಬಹಳ ಜನರಿಗೆ ಒಂದು ಗೊಂದಲ ಇದೆ. ಈ ಲಲಿತಾ ಸಹಸ್ರನಾಮವನ್ನು ಯಾರು ರಚನೆ ಮಾಡಿದರು ಅಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ವಶಿನ್ಯಾದಿ ವಾಗ್ದೇವತೆಗಳು ಅಂತ ತಿಳಿದಿದೆ. ಸೊ ಇದನ್ನು ರಚಿಸಿದ್ದು ವಶಿನ್ಯಾದಿ ವಾಗ್ದೇವತೆಗಳ ಇಲ್ಲ ಶಂಕರಾಚಾರ್ಯರ ಅನ್ನೋದನ್ನು ತಿಳಿಸ್ಕೊಡ್ಬೇಕು. ಈ ಲಲಿತಾ ಸಹಸ್ರನಾಮ ಅಂತಕ್ಕಂಥದ್ದು ಮೊಟ್ಟ ಮೊದಲಿಗೆ ಸಹಸ್ರನಾಮಗಳನ್ನು, ತಾಯಿಯ 1000 ನಾಮಗಳನ್ನು ಹೇಳಿದಂಥವರು ವಶಿನ್ಯಾದಿ ವಾಗ್ದೇವತೆ. ನಾವು ಲಲಿತಾ ಸಹಸ್ರನಾಮವನ್ನು ಪ್ರಾರಂಭ ಮಾಡೋದಕ್ಕೂ ಮೊದಲು ನ್ಯಾಸ ಬರುತ್ತೆ. ವಶಿನ್ಯಾದಿ ವಾಗ್ದೇವತಾ ಋಷಯ ಅಂತ. ಅಂದರೆ ವಶಿನ್ಯಾದಿ ವಾಗ್ದೇವತೆ ಋಷಿಗಳು ಇದನ್ನ ಪ್ರಸ್ತುತವನ್ನು ಪಡಿಸಿದ್ರು, ಹೇಳಿದ್ರು ಅಂತ ಹೇಳ್ತಾರೆ. ಅಂದರೆ ಒಂದು ಅರ್ಥ ಮಾಡ್ಕೋಬೇಕು, ಆ ವಶಿನ್ಯಾದಿ ವಾಗ್ದೇವತೆಗಳಿಗೆ ಅಂತಹ ಒಂದು ಕವಿತ್ವವನ್ನು ಕೊಟ್ಟಿದ್ಯಾರು ಅಂದರೆ ಜಗನ್ಮಾತೆ. ಹಾಗಾದರೆ ಜಗನ್ಮಾತೆಗೆ ಆಸೆನ ತನ್ನ ನಾಮಗಳನ್ನು ತಾನೇ ಹೇಳಿಸ್ಕೊಳ್ಳಿಕ್ಕೆ, ಅಥವಾ ಅವಳ ಬಗ್ಗೆ ಅವಳೇ ಕೇಳ್ಬಿಟ್ಟು ಗರ್ವ ಪಡಬೇಕಾ ಅಂದರೆ ಇಲ್ವಂತೆ. ತಾಯಿ ಹೇಳ್ತಾಳಂತೆ, ನನ್ನ ನಾಮವನ್ನು ಹೇಳೋದ್ರಿಂದ ಅವರಿಗೆ ಕವಿತ್ವ ಪ್ರಾಪ್ತಿಯಾಗಿ ಅವ್ರಿಗೆ ಜ್ಞಾನ ಅಂತಕ್ಕಂಥದ್ದು ಅಭಿವೃದ್ಧಿ ಆಗುತ್ತೆ, ಬುದ್ಧಿ ಮಟ್ಟೆ ಅನ್ನೋದು ಹೆಚ್ಚಾಗುತ್ತೆ. ಹಾಗಾಗಿ ನನ್ನ ನಾಮವನ್ನು ಹೇಳಲಿ ಅಂತ ನಾನೇನು ಮಾಡಿದೆ, ಆಶೀರ್ವಾದವನ್ನು ಮಾಡಿದೆ ವಶಿನ್ಯಾದಿ ವಾಗ್ದೇವತೆಗಳಿಗೆ. ಅವರು ಅದನ್ನು ಹೇಳಿದ್ರು ಅಂತ. ಹಾಗಾಗಿ ಅದನ್ನು ಮೊಟ್ಟ ಮೊದಲನೇ ಬಾರಿಗೆ ಹೇಳಿದಂಥವ್ರು ವಶಿನ್ಯಾದಿ ವಾಗ್ದೇವ. ಎಲ್ಲಿರ್ತಾರೆ ವಶಿನ್ಯಾದಿ ವಾಗ್ದೇವತೆಗಳು ಅಂದರೆ, ಅಗೇನ್ ಜಗನ್ಮಾತೆಯ ಒಂದು ಚಿಂತಾಮಣಿ ದ್ವೀಪ ಅಂತ ನಾವೇನು ಕರಿತೀವಿ, ವಾಸಸ್ಥಾನ ಅಂತ ನಾವೇನು ಕರಿತೀವಿ, ತಾಯಿ ತನ್ನ ಸುತ್ತಲೂ ಇಟ್ಕೊಂಡಿರ್ತಕ್ಕಂಥ ಎಲ್ಲ ತನ್ನ ಗೃಹದಲ್ಲಿ ಇಟ್ಕೊಂಡಿರ್ತಕ್ಕಂಥ ದೇವತೆಗಳ ಜೊತೆಗೆ ವಶಿನ್ಯಾದಿ ವಾಗ್ದೇವತೆಗಳು ಅವಳ ಸಮ್ಮುಖದಲ್ಲಿ ಸದಾ ಇರ್ತಾರಂತೆ. ತಾಯಿಯನ್ನು ಬಿಟ್ಲೋಗಲಿಕ್ಕೆ ಯಾರಿಗೂ ಇಷ್ಟ ಇಲ್ವಂತೆ. ಹಾಗಾಗಿ ಇದರ ಒಂದು ಮೂಲ ವಶಿನ್ಯಾದಿ ವಾಗ್ದೇವತೆಗಳು ರಚನೆ ಮಾಡಿರೋದು ವಶಿನ್ಯಾದಿ. ಹೌದು. ಅಂದ್ರೆ ರಚನೆ ಅಂದ್ರೆ ನೋಡಿ, ಯಾರೂ ಕೂಡ ಆಗಿನ ಕಾಲದಲ್ಲಿ ಬರೆದಿಟ್ಕೊಳ್ತಿರ್ಲಿಲ್ಲ. ತಾಯಿ ಅನುಗ್ರಹ ಕೊಟ್ರೆ ಸಾಕು. ಮೂಕ ಮಾತಾಡ್ತಿದ್ನಂತೆ, ಕುಂಟ ಬೆಟ್ಟವನ್ನು ಹತ್ತುತ್ತಿದ್ನಂತೆ, ಒಬ್ಬ ಏನು ಗೊತ್ತಿಲ್ಲದೆ ಇರತಕ್ಕಂಥ ದಡ್ಡ ಪಂಡಿತನಾಗ್ತಾ ಇದ್ನಂತೆ. ಹಾಗೆ ವಶಿನ್ಯಾದಿ ವಾಗ್ದೇವತೆಗಳಿಗೆ ಅಂತಹ ಕವಿತ್ವವನ್ನ ಪಾಂಡಿತ್ಯವನ್ನ ಕರುಣಿಸಿದ್ದು ಜಗನ್ಮಾತೆ. ತದನಂತರ ಅದು ಮುಂದಕ್ಕೆ ಏನಾಯ್ತು ಅಂದ್ರೆ, ಹಾಗೆ ಒಂದು ಗುರು ಪರಂಪರೆಯಲ್ಲಿ ಮುಂದಕ್ಕೆ ಹೋಗ್ತಾ ಹೋಯ್ತು. ಅದನ್ನ ಮುಂದೆ ಹೇಳ್ತೀನಿ ನಾನು ಹೇಗೆ ಅಂತ. ಗುರುಗಳೇ, ನನ್ನ ಮುಂದಿನ ಪ್ರಶ್ನೆ ಏನು ಅಂದ್ರೆ, ನಮಗೆಲ್ಲ ತಿಳಿದ ಹಾಗೆ ಹಯಗ್ರೀವರು ಶ್ರೀವಿದ್ಯೆ ಉಪಾಸನೆ ಮಾಡಿದ್ರು ಅಂತ ತಿಳಿದಿದೆ. ಸೊ ಮೊದಲನೇದಾಗಿ ಶ್ರೀವಿದ್ಯೆ ಉಪಾಸನೆ ಮಾಡಿದಂಥವ್ರು ಹಯಗ್ರೀವರು. ಹಯಗ್ರೀವರು ಯಾರು ಅಂದ್ರೆ ವಿಷ್ಣು ಅವತಾರ ಅಂತ ನಮಗೆ ತಿಳಿದಿದೆ. ಅಂದ್ರೆ ಹೇಗೆ ಅದು ಪ್ರಾರಂಭ ಆಯಿತು, ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಉತ್ತಮವಾದ ಪ್ರಶ್ನೆಯನ್ನ ಕೇಳಿದ್ದಾರೆ. ಬಹಳ ಜನಕ್ಕೆ ಗೊಂದಲ ಇರುತ್ತೆ. ನೋಡಿ, ಹಯಗ್ರೀವರು ಅಂದ್ರೆ ವಿಷ್ಣು ದೇವರು. ವಿಷ್ಣು ದೇವರು ಯಾಕಪ್ಪ ಶ್ರೀವಿದ್ಯೆಯ ಉಪಾಸನೆಯನ್ನ ಮಾಡಬೇಕಿತ್ತು? ತ್ರಿಮೂರ್ತಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು. ಹೇಗೆ ಸಂಬಂಧ ಅಂದ್ರೆ, ಅದಕ್ಕೆ ನಾವು ಸನಾತನ ಧರ್ಮವನ್ನು ಯಾಕೆ ನಾವು ಇಷ್ಟು ಅವಲಂಬಿತರಾಗಿದ್ದೇವೆ ಅಂದರೆ, ಕಥೆಯೊಳಗೆ ಕತೆ, ಉಪಕಥೆಗಳು ಬರ್ತಾ ಹೋಗುತ್ತೆ. ಹಯಗ್ರೀವ ಅಂತಕ್ಕಂಥ ರಾಕ್ಷಸ ಏನು ಮಾಡ್ತಾನೆ, ಜಗನ್ಮಾತೆಯ ಕುರಿತು ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ.
ಜಗನ್ಮಾತೆ ಅವನ ತಪಸ್ಸಿಗೆ ಮೆಚ್ಚಿ ಒಂದು ಏನ್ ಬೇಕು ಅಂತ ಕೇಳಿದಾಗ ಅಮರತ್ವವನ್ನ ಕೇಳ್ತಾನೆ, ಮರಣವೇ ಬಾರದಂತೆ ವರವನ್ನ ಕೇಳಿದಾಗ ತಾಯಿ ಹೇಳ್ತಾಳೆ, ಹುಟ್ಟಿದ ಪ್ರತಿಯೊಂದು ಜೀವಿಯೂ ಮರಣಿಸಲೇಬೇಕು, ಹಾಗಾಗಿ ಅದನ್ನು ಬಿಟ್ಟು ಬೇರೆ ಕೇಳು ಅಂದಾಗ ಹಯಗ್ರೀವ ಅಂತಕ್ಕಂಥ ರಾಕ್ಷಸ ಕೇಳ್ತಾ ಇದ್ದಾನೆ, ನನಗೆ ಸಾವು ಬರುವುದಾದ್ರೆ ಹಯಗ್ರೀವ ನನ್ನ ರೀತಿ ಕುದುರೆಯ ತಲೆ ಇರ್ತಕ್ಕಂಥ ದೇವತೆಯಿಂದಲೇ ಬರಬೇಕು ಅಂತ. ತಾಯಿ ತಥಾಸ್ತು ಅಂತ ಅಂತರ್ಧಾನಳಾದ್ಲು. ಇಲ್ಲೇನಾಗ್ತಾ ಇದೆ ಅಂದ್ರೆ, ವಿಷ್ಣು ಮಧು ಕೈಟಭರನ್ನ ಸಾಯಿಸಿ, ಒಂದು ನಮ್ಮ ದುರ್ಗಾ ಸಪ್ತಶತಿಯಲ್ಲಿ ಬರುತ್ತೆ, ಆ ಮಧು ಕೈಟಭರ ಜೊತೆ ಅನೇಕ ವರ್ಷಗಳ ಕಾಲ, 500ಕ್ಕೂ ಹೆಚ್ಚು ವರ್ಷಗಳ ಕಾಲ ಹೋರಾಡಿ ಬಹಳ ಆಯಾಸಗೊಂಡು ಯೋಗ ನಿದ್ರೆಗೆ ಜಾರ್ಬಿಟ್ಟಿರ್ತಾನೆ. ಯಾವ ರೀತಿ ಅಂದ್ರೆ, ಒಂದು ಬಿಲ್ಲು ಬಾಣವನ್ನ ತಲೆಯ ಬಳಿ ಇಟ್ಕೊಂಡು ಆ ಬಿಲ್ಲನ್ನೇ ಎದೆ ಉರಿಯನ್ನೇ ತನ್ನ ದಿಂಬಾಗಿ ಮಾಡಿಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ ಹಯಗ್ರೀವ ಅಂತಕ್ಕಂಥ ರಾಕ್ಷಸನ ಉಪಟಳ ಹೆಚ್ಚಾಗ್ತಾ ಇದೆ. ಎಲ್ಲ ದೇವತೆಗಳು ಬ್ರಹ್ಮದೇವನ ಬಳಿಗೆ ಹೋಗಿ ಕೇಳಿದಾಗ ಬ್ರಹ್ಮದೇವ ವಿಷ್ಣುವಿನ ಬಳಿಗೆ ಬಂದ್ರೆ, ವಿಷ್ಣುದೇವ ಮಲ್ಕೊಂಡ್ಬಿಟ್ಟಿದ್ದಾನೆ ಯೋಗ ನಿದ್ರೆಯಲ್ಲಿ, ಅವನ ಎಚ್ಚರ ಮಾಡೋರೇ ಯಾರೂ ಇಲ್ಲ. ಅದೇ ಕ್ಷಣ ಗೆದ್ದಲು ಹುಳುವನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ನೋಡಿ, ಗೆದ್ದಲು ಹುಳು ಹೇಗೆ ಸೃಷ್ಟಿ ಆಯ್ತು ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಆ ಗೆದ್ದಲು ಹುಳು ಸೃಷ್ಟಿಯಾಗಿದ್ದು ಬ್ರಹ್ಮದೇವನಿಂದ. ಆ ಗೆದ್ದಲು ಹುಳುವನ್ನು ಸೃಷ್ಟಿ ಮಾಡಿ ಗೆದ್ದಲು ಹುಳುವಿಗೆ ಆಜ್ಞೆ ಕೊಡ್ತಾ ಇದ್ದಾನೆ, ನೋಡು ನೀನು ಆ ಬಿಲ್ಲನ್ನ ಕಚ್ಚಲಿಕ್ಕೆ ಶುರು ಮಾಡು, ತಿನ್ಲಿಕ್ಕೆ ಶುರು ಮಾಡು. ತಿಂತ 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 ಏನಾಗತ್ತೆ ಅಂದ್ರೆ, ವಿಷ್ಣುವಿನ ಆ ಎದೆ ಹುರಿ ಅಂತಕ್ಕಂಥದ್ದು ಮುರಿದು ಬಿದ್ದು ಅವನ ಕುತ್ತಿಗೆ ತನ್ನ ದೇಹದಿಂದ ಬೇರ್ಪಡಬೇಕು. ಅವಾಗ ಗೆದ್ದಲು ಹುಳು ಹೇಳುತ್ತೆ, ಪಂಚಮಹಾಪಾತಕಗಳಲ್ಲಿ ಒಂದು ಪಾತಕ ಅಂದ್ರೆ ನಿದ್ರಾಭಂಗ ಮಾಡ್ತಕ್ಕಂಥದ್ದು, ಮಲಗಿರೋರ್ನ, ಆದ್ರೂ ದೇವತೆಯನ್ನ ಎಬ್ಬರಿಸ್ತಕ್ಕಂಥದ್ದು. ಈ ಪಾಪದಿಂದ ಪರಿಹಾರ ಹೇಗೆ ಅಂದಾಗ ಗೆದ್ದಲು ಹುಳುವಿಗೆ ಹೇಳ್ತಾನಂತೆ, ನೀನು ಹೋಮ ಹವನ ಮಾಡಬೇಕಾದ್ರೆ ಹೊರಗಡೆ ಬಿರ್ತಕ್ಕಂಥದ್ದು ಅಥವಾ ಮರವನ್ನ ತಿಂತಕ್ಕಂಥದ್ದು, ಭೂಮಿ ಮೇಲಿರ್ತಕ್ಕಂಥ ಪ್ರಕೃತಿಯ ಕೆಲವೊಂದು ಅಂಶಗಳನ್ನ ತಿಂದು ನಿನ್ನ ಪಾಪವನ್ನ ನೀನು ಕಳ್ಕೋಬಹುದು ಅಂತ. ಹಾಗಾಗಿ ಇವತ್ತಿಗೂ ಕೂಡ ಗೆದ್ದಲು ಹುಳು ಮರಗಳನ್ನೆಲ್ಲ ತಿಂತ ಬರ್ತಾ ಇರುತ್ತೆ ನೋಡಿ. ಅಂದ್ರೆ ಅದು ತನ್ನ ಪಾಪವನ್ನ ಕಡಿಮೆ ಮಾಡ್ಕೊಳ್ತಾ ಇದೆಯಂತ. ಕಲಿಯುಗ ಇರೋ ತನಕ ಹಾಗೇ ಮಾಡ್ತಾ ಇರುತ್ತಂತೆ ಅದು. ಸರಿ ಅಂತ ಗೆದ್ದಲು ಹುಳು ಏನ್ ಮಾಡ್ತು, ತಿನ್ಲಿಕ್ಕೆ ಶುರುವಾಯ್ತು. ತಿಂತ 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 ಮೇಲ್ಭಾಗಕ್ಕೆ ಬಂದಾಗ ಆ ಬಿಲ್ಲು ಎದೆ ಹೋಗಿ 2 ಹೋಳಾಗಿ ಒಂದು ಹೋಳು ವಿಷ್ಣುವಿನ ಕುತ್ತಿಗೆಯನ್ನ ಕತ್ತರಿಸ್ಬಿಡ್ತು. ರುಂಡ ಮುಂಡಗಳು ಬೇರೆ ಆಗೋಯ್ತು, ಲೋಕವೇ ಆಘಾತಗೊಳಗಾಯ್ತು. ಅದೇ ಕ್ಷಣ ಎಲ್ಲರೂ ಶ್ರೀಮಾತೆಯನ್ನು ಆರಾಧಿಸ್ಲಿಕ್ಕೆ ಶುರು ಮಾಡಿದಾಗ ಜಗನ್ಮಾತೆ ಪ್ರತ್ಯಕ್ಷಳಾಗಿ ಹೇಳ್ತಾ ಇದ್ದಾಳೆ, ನೋಡಿ ಯಾರೂ ಭಯಭೀತರಾಗಬೇಡಿ, ಇವನಿಗೆ ಹಯ ಕುದುರೆಯ ಒಂದು ತಲೆಯನ್ನು ತಂದು ಜೋಡಿಸಿ ಇವನಿಂದ ಲೋಕ ಕಲ್ಯಾಣ ಆಗಬೇಕಾಗಿದೆ, ಹಯಗ್ರೀವ ಅಂತಕ್ಕಂಥ ರಾಕ್ಷಸನ ಸಂಹಾರ ಆಗಬೇಕಾಗಿದೆ ಅಂತ ತಾಯಿ ಆಶೀರ್ವಾದವನ್ನ ಮಾಡಿದ್ಲು. ಆಗ ತ್ವಷ್ಟ ಅಂತಕ್ಕಂಥ ಒಬ್ಬ ಮಹಾ ತಪಸ್ವಿ ಏನ್ ಮಾಡ್ತಾ ಇದ್ದಾನೆ, ಕುದುರೆಯ ಒಂದು ತಲೆಯನ್ನ ತಂದು ಮಹಾವಿಷ್ಣುವಿಗೆ ಕೊಟ್ಟು ಅಲ್ಲಿ ಜೀವವನ್ನ ತುಂಬುತ್ತಾ ಇದ್ದಾರೆ. ಅಲ್ಲಿ ಹಯಗ್ರೀವ ಸ್ವಾಮಿಗಳ ಜನನ ಆಗತ್ತೆ. ತದನಂತರ ಹಯಗ್ರೀವ ಸ್ವಾಮಿ ಆ ಹಯಗ್ರೀವ ಅಂತಕ್ಕಂಥ ರಾಕ್ಷಸನನ್ನ ಸಂಹಾರ ಮಾಡ್ತಾರೆ. ಇದೇ ಒಂದು ಆನಂದ ಭರಿತನಾದಂತಹ ಮಹಾವಿಷ್ಣು ಹಯಗ್ರೀವ ರೂಪದಲ್ಲಿ ತಾಯಿಗೆ ಶರಣಾಗತಿಯನ್ನು ಹೊಂದಾಗ ತಾಯಿ ಆತನಿಗೆ ಶ್ರೀವಿದ್ಯೆಯ ಉಪಾಸನೆಯ ಮಾರ್ಗವನ್ನ ಮೊಟ್ಟ ಮೊದಲ ಬಾರಿಗೆ ಹಯಗ್ರೀವ ಸ್ವಾಮಿಗಳಿಗೆ ಅಲ್ಲಿ ಅವರಿಗೆ ಬೋಧನೆ ಅಂತಕ್ಕಂಥದ್ದು ಆಗುತ್ತೆ. ಹೀಗಾಗಿ ಮೊಟ್ಟ ಮೊದಲನೇ ಬಾರಿಗೆ ಶ್ರೀವಿದ್ಯೆಯ ಒಂದು ಆರಂಭ ಅಂತಕ್ಕಂಥದ್ದು ಅಲ್ಲಿಂದ ಆಯ್ತು ಅಂತ ನಾವು ತಿಳ್ಕೊಬೋದಾಗಿದೆ. ಗುರುಗಳೇ, ನಮಗೆ ಒಂದು ಒಳ್ಳೆ ವಿಚಾರನ ತಿಳಿಸ್ಕೊಟ್ರಿ. ಹಯಗ್ರೀವರಿಗೆ ಮೊದಲನೇ ಶ್ರೀವಿದ್ಯಾ ಉಪಾಸಕ ಅಂತ ಹೇಳಬಹುದು. ಅವರೇ ಉಪಾಸಕರು, ಶ್ರೀವಿದ್ಯೆ ಉಪಾಸಕ ಅಂದ್ರೆ ನಮಗೆ ತಿಳಿದ ಮಟ್ಟಿಗೆ ಮೊದಲನೇದಾಗಿ ಅವರೇ. ಹೌದು, ಶ್ರೀವಿದ್ಯೆ ಅನ್ನೋತಕ್ಕದ್ದು ಹಯಗ್ರೀವರಿಂದ ಮುಂದೆ ಯಾರಿಗೂ ಹೋಯಿತು ಅನ್ನೋದು ತಿಳಿಸ್ಕೊಡ್ಬೇಕು. ಹೌದು, ಖಂಡಿತ. ನೋಡಿ, ಅಗಸ್ತ್ಯ ಮಹಾಮುನಿಗಳು ಏನ್ ಮಾಡ್ತಾರೆ ಅಂದ್ರೆ, ಅವರನ್ನ ಕುಂಭಸಂಭವ ಅಂತೆಲ್ಲ ಕರಿತೀವಿ, ಮಡಕೆಯಲ್ಲಿ ಹುಟ್ಟಿದವರು ಅಂತ ಕರಿತೀವಿ. ಅವರು ಬಹಳ ಕುಳ್ಳಗಿರ್ತಕ್ಕಂಥ ವ್ಯಕ್ತಿ, ಮಡಕೆಯಲ್ಲಿ ಇದ್ದಂತಹ ಕಾರಣ. ಆದ್ರೆ ಮಹಾ ತಪಸ್ವಿ ಹಾಗೂ ಮಹಾ ದೈವ ಭಕ್ತ, ಅನೇಕ ರೀತಿಯಾದಂಥ ಒಂದು ವರಗಳನ್ನ ಪಡ್ಕೊಂಡಿದ್ದಂಥವ್ರು. ಅವ್ರಿಗೊಂದು ಆಸೆ ಇತ್ತು, ತಾಯಿಯ ಶ್ರೀವಿದ್ಯೆ ಉಪಾಸನೆಯನ್ನ ಮಾಡಬೇಕು, ಶ್ರೀಚಕ್ರಾರಾಧನೆ ಮಾಡಬೇಕು, ಅದಕ್ಕೆ ಗುರುವನ್ನ ಹುಡುಕ್ಬೇಕು ಅಂತ ಅವ್ರು ಏನ್ ಮಾಡ್ತಾರೆ, ತಪಸ್ಸನ್ನ ಮಾಡಿದಾಗ ಹಯಗ್ರೀವರು ಪ್ರತ್ಯಕ್ಷರಾಗ್ತಾರೆ. ಲಲಿತಾ ಸಹಸ್ರನಾಮದ ಒಂದು ವಿಶೇಷತೆ, ಶ್ರೀವಿದ್ಯೆಯ ಒಂದು ಅಂಶವನ್ನು ತಿಳಿಸ್ಕೊಡ್ಬೇಕು ಅಂತ ನಿವೇದನೆ ಮಾಡ್ಕೊಳ್ತಾರೆ. ಆದರೆ ಒಪ್ಪಲ್ಲ ಹಯಗ್ರೀವರು. ನೋಡಪ್ಪ, ಇದು ಸಾಧ್ಯ ಇಲ್ಲ. ಜಗನ್ಮಾತೆ ನನಗೆ ಉಪದೇಶ ಕೊಡಬೇಕಾದ್ರೆ ಒಂದು ಮಾತನ್ನು ಹೇಳಿದ್ದಾರೆ, ಯಾರಿಗಂದ್ರೆ ಅವ್ರಿಗೆ ಇದನ್ನೆಲ್ಲ ಉಪದೇಶ ಮಾಡ್ತಕ್ಕಂಥದ್ದು ಮಾಡಬಾರ್ದು.
ಕೇವಲ ನಿಷ್ಠಾ ಕಾಮಾನುಸಾರವಾಗಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಇದನ್ನು ಉಪದೇಶ ಮಾಡಬೇಕು. ಹಾಗಾಗಿ ಇದನ್ನು ಬಿಟ್ಟು ಬೇರೆ ಏನಾದರೂ ನೀನು ಮಾಡಪ್ಪ, ನಾನು ನಿನಗೆ ಕೊಡ್ತೀನಿ ಕೇಳು ಅಂತ ಹೇಳ್ತಾರೆ, ಪಟ್ಟು ಬಿಡೋದಿಲ್ಲ. ಹಾಗಾದ್ರೆ ನಾನು ತಾಯಿನೇ ಕೇಳ್ತೀನಿ ಅಂತ ಅಗಸ್ತ್ಯರು ತಾಯಿನ ಕುರಿತು ಪ್ರಾರ್ಥನೆ ಮಾಡ್ತಾರೆ. ತಾಯಿ ಮೆಚ್ಚಿ ಆಯ್ತು ನಾನು ಅಗಸ್ತ್ಯರಿಗೆ ಹೇಳ್ತೇನೆ, ಅವ್ರು ನಿನ್ಗೆ ಉಪದೇಶವನ್ನ ಕೊಡ್ತಾರೆ ಅಂತ ಹೇಳಿ ಅಗಸ್ತ್ಯರಿಗೆ ಆಜ್ಞೆಯನ್ನು ಮಾಡ್ತಾಳೆ ಜಗನ್ಮಾತೆ. ನೀನು ಯಾರಿಗೆ ಹಯಗ್ರೀವರಿಗೆ ಆಜ್ಞೆಯನ್ನು ಮಾಡ್ತಾಳೆ, ಅಗಸ್ತ್ಯರಿಗೆ ನೀನು ಉಪದೇಶವನ್ನು ಕೊಡು ಅಂತ. ತದನಂತರ ಹಯಗ್ರೀವ ಸ್ವಾಮಿ ಶ್ರೀವಿದ್ಯೆಯ ಒಂದು ಉಪಾಸನೆಯ ಮಾರ್ಗ, ಲಲಿತಾ ಸಹಸ್ರನಾಮದ ಒಂದು ಸ್ತೋತ್ರದ ಒಂದು ಗುರು ದೀಕ್ಷೆಯನ್ನ ಅಗಸ್ತ್ಯರಿಗೆ ಕರುಣಿಸ್ತಾರೆ. ಈ ರೀತಿಯಾಗಿ ಹಯಗ್ರೀವರಿಂದ ಅಗಸ್ತ್ಯರು ಅದನ್ನ ಕಲ್ತ್ಕೊಳ್ತಾರೆ. ತದನಂತರ ಅವರ ಪತ್ನಿಯಾದಂತಹ ಲೋಪಾಮುದ್ರಾ ಅಂತ ನಾವೇನ್ ಕರಿತೀವಿ ಅವರು ಕೂಡ ಮಾಡ್ತಾರೆ. ಅಂದ್ರೆ ಇದರಿಂದ ಒಂದು ಅರ್ಥ ಮಾಡ್ಕೋಬಹುದು. ಎಲ್ರಿಗೂ ಒಂದು ಪ್ರಶ್ನೆ ಇದೆ, ಹೆಣ್ಮಕ್ಳು ಹಾಗಾದ್ರೆ ಶ್ರೀಚಕ್ರಾರಾಧನೆ ಮಾಡಬಾರ್ದ, ಶ್ರೀವಿದ್ಯೆಯನ್ನು ಮಾಡಬಾರ್ದ ಅಂದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಇದಕ್ಕೆ ಉದಾಹರಣೆ ಅಗಸ್ತ್ಯರ ಹೆಂಡತಿಯಾದಂತಹ ಲೋಪಾಮುದ್ರರು. ಹಾಗಾಗಿ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಹೆಣ್ಮಕ್ಳುಗಳಿಗೆಲ್ಲ ಆರಾಧನೆ ಅಂದ್ರೆ ಏನಿಲ್ಲ, ಪ್ರತಿನಿತ್ಯ ಪೂಜೆ ಮಾಡ್ತಾ ಇರ್ತೀರ, ತಾಯಿಯಲ್ಲಿ ತಲ್ಲೀನತೆಯನ್ನ ಕಲ್ತ್ಕೊಳ್ಳಿ. ತಾಯಿಯನ್ನ ಬಾಹ್ಯವಾಗಿ ನೋಡೋ ಬದಲು ಆಂತರಿಕವಾಗಿ ನೋಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಜಗನ್ಮಾತೆಯನ್ನ ಕಣ್ಮುಚ್ಕೊಂಡು ನೋಡ್ಬೇಕಾ, ಎಲ್ಲಿ ನೋಡ್ಬೇಕು ಕಣ್ಮುಚ್ಕೊಂಡು ಅನ್ನೋದೇ ತುಂಬಾ ಜನ ಗೊತ್ತಿರಲ್ಲ. ಹೇಳ್ತಾರೆ ಮನಸ್ಸಲ್ಲಿ ನೋಡ್ಕೊಳ್ಳಿ. ಹಾಗಾದ್ರೆ ಮನಸ್ಸಲ್ಲಿ ಜಗನ್ಮಾತೆಯನ್ನ ಹೇಗೆ ನೋಡ್ಕೊಳ್ಳೋದು? ನೋಡಿ, ಒಂದು ವಿಶೇಷವಾದಂಥ ಒಂದು ಉತ್ತರ ಒಂದು ಹೇಳ್ತೀನಿ ನಾನು ನಿಮಗೆ. ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಹೇಗೆ ಸಾಯ್ತಾನೆ? ಆತ್ಮ ಪ್ರಾಣ ಎಲ್ಲಿ ಹೋಗುತ್ತೆ, ಎಲ್ಲಿಂದ ಹೋಗುತ್ತೆ? ಹಾಗಾದ್ರೆ ಅದಕ್ಕೆ ವಿಶೇಷವಾಗಿ ಒಂದು ಸ್ವಾರಸ್ಯಕರ ಇದೆ. ದೇಹದಿಂದ ಪ್ರಾಣ ಹೋಗಬೇಕಾದ್ರೆ ಆ ಮನುಷ್ಯನ ದೇಹವನ್ನು ನೋಡಿ ಕಂಡುಹಿಡಿಬಹುದಂತೆ ಹೇಗೆ ಪ್ರಾಣ ಹೋಯ್ತು ಅಂತ. ಹೇಗೆ? ಒಬ್ಬ ಮನುಷ್ಯ ಸತ್ತು ಮಲ್ಕೊಂಡಿದ್ದಾನೆ, ಅವನು ಸಾಯ್ಬೇಕಾದ್ರೆ ಕಣ್ಣನ್ನ ಬಿಟ್ಟಿದ್ರೆ ಕಣ್ಣಿನ ಮುಖಾಂತರ ಪ್ರಾಣ ಹೋಗಿದೆ. ಹೇಳ್ತಾರೆ ಪಂಚಭೂತಗಳ ಸಾಕ್ಷಿಯಾಗಿ ಪಂಚೇಂದ್ರಿಯಗಳಲ್ಲಿ ಪ್ರಾಣ ಹೋಗುತ್ತೆ ಅಂತ. ಹಾಗಾಗಿ ಕಣ್ಣನ್ನು ಬಿಟ್ಟು ಸತ್ತಿದ್ರೆ ಕಣ್ಣಲ್ಲಿ ಪ್ರಾಣ ಹೋಗಿದೆ ಅಂತ. ದೇಹ ಊದಿದೆ, ಮನುಷ್ಯ ಸತ್ತ ದೇಹ ಊದು ಬಿಟ್ಟಿದೆ, ಹಾಗಾದ್ರೆ ನಾಸಿಕದಲ್ಲಿ ಪ್ರಾಣ ಹೋಗಿದೆ. ನಾಲಿಗೆಯನ್ನು ಹೊರಹಾಕಿ ಸತ್ತಿದ್ರೆ ನಾಲಿಗೆಯನ್ನ ಕಚ್ಚಿ ಬಾಯಿಯ ಮುಖಾಂತರ ಉಸಿರು ಹೋಗಿದೆ. ದೇಹದಿಂದ ದುರ್ನಾತ ಬರ್ಲಿಕ್ಕೆ ಶುರುವಾದ್ರೆ ಯೋನಿಯ ಮೂಲಕ ಪ್ರಾಣ ಹೋಗ್ಬಿಟ್ಟಿದೆ, ಅಥವಾ ಹೊಕ್ಕಳಿನ ಮೂಲಕ ಪ್ರಾಣ ಹೋಗ್ಬಿಟ್ಟಿದೆ. ದೇಹ ಒಂದು ಭಾಗ ಮಾತ್ರ ಚೆನ್ನಾಗಿದ್ದು ಮತ್ತೊಂದು ಭಾಗ ಚೆನ್ನಾಗಿಲ್ಲ ಅಂದ್ರೆ ಕಿವಿಯ ಮುಖಾಂತರ ಹೋಗಿರಬಹುದು ಅಂತ ಹೇಳ್ತಾರೆ. ದೇಹ ಕೆಡದೆ ನಿದ್ರಾವಸ್ಥೆಯಲ್ಲಿ ಮುಖ ಕೆಡದಂತೆ ಬಹಳ ಪ್ರಕಾಶಮಾನವಾಗಿ ಅಯ್ಯೋ ಸುಮ್ಮನೆ ಮಲ್ಕೊಂಡಿದ್ದಾರೆ ಸತ್ತೋಗಿದ್ದಾರೆ ಅಂತ ಯಾರು ಹೇಳಕ್ಕೆ ಆಗಲ್ಲ ಅಂತ ಇದ್ರೆ ಸಹಸ್ರಾರದ ಮೂಲಕ ಆಜ್ಞಾಚಕ್ರದ ಮೂಲಕ ಪ್ರಾಣ ಹೋಗಿರುತ್ತೆ. ಇದಕ್ಕೆ ಉದಾಹರಣೆ ಧರ್ಮರಾಯ ಸಹಿತವಾಗಿ ಪಂಚಪಾಂಡವರು ಸ್ವರ್ಗಾರೋಹಣವನ್ನ ಮಾಡ್ತಾರೆ, ಗೊತ್ತಿರ್ಬೋದು ನಿಮ್ಗೆ. ಕೃಷ್ಣ ತನ್ನ ದೇಹವನ್ನ ದ್ವಾಪರದಲ್ಲಿ ಅಂತ್ಯ ಮಾಡಿದ್ಮೇಲೆ ಇವರೆಲ್ಲರೂ ತಮ್ಮ ಅಂತಿಮ ಯಾತ್ರೆಯನ್ನ ಕೈಗೊಳ್ತಾರೆ. ಆಗ ನೋಡಿ ದ್ರೌಪದಿ ಸಹಿತವಾಗಿ ಎಲ್ಲರೂ ತಮ್ಮ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ. ಯಾರಿಗೂ ಸಹಸ್ರಾರದಲ್ಲಿ ಪ್ರಾಣ ಹೋಗಲ್ಲ, ಅರ್ಜುನನಿಗೆ ಹೋಗಿರುತ್ತಂತ. ಅಂದ್ರೆ ಕೃಷ್ಣನ ಪ್ರಿಯ ಅನ್ನೋ ಕಾರಣಕ್ಕೋಸ್ಕರನೋ ಅಥವಾ ಕೃಷ್ಣನ ಜೊತೆ ಪರಮಾತ್ಮನ ಒಡನಾಟದಲ್ಲಿ ಇದ್ದ ಅನ್ನೋ ಕಾರಣಕ್ಕೋಸ್ಕರನೋ ಅನ್ನೋದಕ್ಕಿಂತ ಕೃಷ್ಣನ ಮೇಲೆ ಇದ್ದಂತಹ ಭಕ್ತಿಯ ಮೂಲಕ ಅವನಿಗೆ ಸಹಸ್ರಾರದಲ್ಲಿ ಹೋಗಿರುತ್ತೆ. ಹಾಗಾಗಿ ಇಲ್ಲಿ ಅಗಸ್ತ್ಯರು ಲೋಪಾಮುದ್ರರು ಕೂಡ ಶ್ರೀಚಕ್ರ ಆರಾಧನೆಯನ್ನ ಮಾಡಿದ್ರು. ಹಾಗಾದ್ರೆ ಅವ್ರು ಅಷ್ಟೇ ಮಾಡಿದ್ರ? ಅವ್ರು ಬಿಟ್ಟು ಬೇರೆ ಯಾರೆಲ್ಲ ಮಾಡಿದ್ರು ಅಂದ್ರೆ ಮುಂದೆ ಕುಬೇರ, ಇಂದ್ರ, ಅಗ್ನಿ, ಸೂರ್ಯ ಹಾಗೂ ಕ್ರೋಧ ಭಟ್ಟಾಕರ ಅಂತ ನಾವೇನು ದುರ್ವಾಸ ಮುನಿಗಳನ್ನ ಕರಿತೀವಿ, ಅವರು ಎಲ್ಲರೂ ಕೂಡ ಸೂರ್ಯರ ಒಂದು ಎಲ್ಲ ಗಣಗಳನ್ನು ಸೇರಿಕೊಂಡು ಶ್ರೀವಿದ್ಯೆ ಉಪಾಸನೆಯನ್ನ ಮಾಡಿ ಅವರು ಜಗನ್ಮಾತೆಯ ಕೃಪೆಗೆ ಪಾತ್ರರಾದ್ರಂತೆ. ಎಲ್ಲ ದೇವತೆಗಳೆಲ್ಲರೂ ಅಂದ್ರೆ ಶ್ರೀಚಕ್ರ ಆರಾಧನೆ ಮಾಡಿದ್ದಾರೆ ಅಂತ ಆಯ್ತು. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಇತಿಹಾಸದ ಪ್ರಕಾರ ಈ ದೇವತೆಗಳು ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಒಂದು ಇತಿಹಾಸದಲ್ಲಿ ಇದೆ. ಹಾಗಾಗಿ ದೇವತೆಗಳೇ ಅಷ್ಟು ಭಕ್ತಿ ಭಾವದಿಂದ ಅದನ್ನ ಜಗನ್ಮಾತೆಯನ್ನ ಆರಾಧನೆ ಮಾಡಬೇಕಾದ್ರೆ ನಮ್ಮಂತ ಪಾಮರರಾದಂತ ಮನುಷ್ಯರು ಯಾಕೆ ಜಗನ್ಮಾತೆಯನ್ನ ಆರಾಧನೆ ಮಾಡಬೇಕು ಅಲ್ವಾ? ಹಾಗಾಗಿ ನಾವೆಲ್ಲ ಇನ್ನು ಮುಂದೆ ಜಗನ್ಮಾತೆಯನ್ನ ದಿನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಇನ್ನೊಂದು ಅಂಶ ಜಾಸ್ತಿ ಮಾಡಲಿಕ್ಕೆ ಶುರು ಮಾಡೋಣ. ಅದೇ ನಿಜವಾದ ಆರಾಧನೆ. ತಾಯಿನ ಒಳಗಡೆಯಿಂದ ಪೂಜೆ ಮಾಡಕ್ಕೆ ಪ್ರಾರಂಭ ಮಾಡಿ, ಮಾನಸಿಕವಾಗಿ ಆರಾಧನೆ ಮಾಡಕ್ಕೆ ಶುರು ಮಾಡಿ, ಕಣ್ಮುಚ್ಚಿ ಕೂತಿ ಆಜ್ಞಾಚಕ್ರದಲ್ಲಿ ಭ್ರುಕುಟಿಗಳ ಮಧ್ಯೆ ಕುಂಕುಮ ಇಟ್ಕೊಳ್ತಕ್ಕಂಥ ಸ್ಥಳದಲ್ಲಿ ಜಗನ್ಮಾತೆಯನ್ನ ನೋಡ್ಲಿಕ್ಕೆ ಶುರು ಮಾಡಿ, ಅದೇ ನಿಜವಾದ ಆರಾಧನೆ ಆಗುತ್ತೆ.